ಹಾಯ್ ಗಾಯ್ಸ್, ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಶಿವಮೊಗ್ಗದಿಂದ 85 ಕಿಲೋಮೀಟರ್ ದೂರ ಇರುವ ಸೊರಬದ ರಂಗನಾಥ ಸ್ವಾಮಿ ಟೆಂಪಲ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಅದರ ಪ್ರವೇಶ ಗೋಪುರ. ಒಳಗೆ ಹೋಗ್ತಾ ಇದ್ದಂಗೆ ಗರುಡ ಕಂಬ ಕಾಣುತ್ತೆ. ಇದು ಸಂಪೂರ್ಣ ಮರದಿಂದ ಮಾಡಿದ್ದಾರೆ. ಕಂಬದ ಮುಂಭಾಗ ಎರಡು ಬದಿಯಲ್ಲಿ ಕಲ್ಲಿನಿಂದ ಕೆತ್ತಿದ ಪುರಾತನ ಆನೆ ಇದೆ. ಇದು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿದ ಕಟ್ಟಡ ಅನಿಸುತ್ತೆ. ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಇದೆ. ಅದೇನೆಂದರೆ ಇಲ್ಲಿನ ದೇವರ ಕಲ್ಲು ಬೆಳೀತಾ ಇದೆ ಅಂತೆ. ಅದನ್ನು ನೋಡೋಕ್ಕೆ ನಾವು ಬಂದಿದ್ದು. ಇಲ್ಲಿ ಒಂದು ಐತಿಹಾಸಿಕ ಕಥೆ ಇದೆ. ಹಿಂದೆ ಇಲ್ಲಿ ಒಂದು ಬೆಟ್ಟ ಇದ್ದು ಸುರಭಿ ಎಂಬ ಹಸು ಇಲ್ಲಿ ಹಾಲನ್ನು ಹಿಂಡಿ ಬರ್ತಾ ಇತ್ತಂತೆ. ಅದನ್ನು ಗೋಪಾಲ ಗಮನಿಸಿ ಅಲ್ಲಿ ನೋಡಿದಾಗ ಅಲ್ಲೊಂದು ಕಲ್ಲಿರುತ್ತೆ. ಅದನ್ನು ರಂಗನಾಥ ಸ್ವಾಮಿ ಎಂದು ಗುರುತಿಸಿ ಈ ಟೆಂಪಲನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನೇನು ನೋಡ್ತಾ ಇದ್ದೀರಲ್ಲ, ಇದೆ ಅದು. ಇದರ ಹಿಂಭಾಗದಲ್ಲಿ ಹಳೆಯ ಕಲ್ಲಿನ ಟೆಂಪಲ್ ಇದೆ. ಪುರಾತನವಾದ ಕಲ್ಲಿನ ಟೆಂಪಲ್ ಇದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಆ ಟೆಂಪಲ್. ಮುಂಭಾಗದಲ್ಲಿ ಬೃಹತ್ತಾದ ಒಂದು ಗಂಟೆ ಇದೆ. ಇದು ಆ ಕಲ್ಲಿನ ಟೆಂಪಲ್. ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ಕಿಟಕಿಗಳನ್ನೆಲ್ಲ ಮಾಡಿ ಅದರ ಚಂದನ ಹೋಗಲಾಡಿಸಿದ್ದಾರೆ ಅನ್ಸುತ್ತೆ. ನೋಡಿ, ಕಲ್ಲಿನಿಂದ ನಿರ್ಮಿಸಿದ ಕಂಬಗಳ ಮೇಲೆ ಇಷ್ಟು ದೊಡ್ಡದಾದ ಕಟ್ಟಡನ ನಿಲ್ಲಿಸಿದ್ದಾರೆ. ಮಧ್ಯದಲ್ಲಿ 4 ಕಂಬಗಳಿದೆ. ಭೂಮಿಗೆ ಅಟ್ಯಾಚ್ ಆಗಿ 4 ಕಂಬಗಳು ಕಾಣುತ್ತೆ. ಬಾಕಿ ಕಂಬಗಳೆಲ್ಲ ಬೆಂಚಿನ ಮೇಲೆ ಕಟ್ಟಿದಾಗಿದೆ. ಬೆಂಚಿನ ಆಧಾರದ ಮೇಲೆ ಕಟ್ಟಿದ್ದಾರೆ. ಈ ಕಂಬಗಳಷ್ಟು ಎತ್ತರನೂ ಕಾಣ್ತಾ ಇಲ್ಲ. ಅದು ನೋಡಿ, ಕೆತ್ತನೆಗಳು ಮಧ್ಯದ 4 ಕಂಬಗಳಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಅದನ್ನು ಇತ್ತೀಚೆಗೆ ಬಣ್ಣಗಳನ್ನು ಹೊಡೆದು ವಿರೂಪಗೊಳಿಸಿದ್ದಾರೆ. ಇದು ಆ ದೇವರು. ಇವತ್ತು ಬಾಗಿಲು ಹಾಕಿದೆ. ಪ್ರಧಾನ ಬಾಗಿಲು ಓಪನ್ ಇಲ್ಲ. ಹಾಗಾಗಿ ನಾವು ಕಿಟಕಿಯಿಂದನೇ, ಬಾಗಿಲ ಕಿಟಕಿ ಇದೆ, ಅದರಿಂದನೇ ಝೂಮ್ ಮಾಡಿ ವಿಗ್ರಹನ ನೋಡೋಣ. ವಿಗ್ರಹದಲ್ಲಿ ಕೆತ್ತನೆ ಮಾಡಿಲ್ಲ. ಇದು ಉದ್ಭವ ಮೂರ್ತಿ ಆಗಿದ್ದರಿಂದ ಕಲ್ಲಿನಲ್ಲಿ ಕಾಣ್ತಾ ಇದೆ ನೋಡಿ. ಇದೇನೆ ಇಲ್ಲಿನವರು ಹೇಳಿದ್ದು. ಇದು ಬೆಳೀತಾ ಇನ್ನೂ ಚಿಕ್ಕದಿತ್ತಂತೆ, ಈಗ ಎಷ್ಟೋ ದೊಡ್ಡದಾಗಿದೆ ಅಂತ ಹೇಳಿದರು. ಮೇಲ್ಛಾವಣಿಯಲ್ಲಿ ಎಲ್ಲ ಪ್ಲೇನ್ ಇದೆ. ಆದರೆ ಈ ಸೆಂಟರ್ನಲ್ಲಿ ಭಾಗದಲ್ಲಿ ಮಾತ್ರ ಕೆತ್ತನೆ ಕೆಲಸ ಮಾಡಿದ್ದಾರೆ. ನವಗ್ರಹಗಳನ್ನು ಕೆತ್ತಿದ್ದಾರೆ ನೋಡಿ, ಕಾಣ್ತಾ ಇದೆಯಲ್ಲ, ನವಗ್ರಹಗಳ ಕೆತ್ತನೆ ಮಾಡಿದ್ದಾರೆ. ಬಾಕಿ ಕಂಬಗಳು ಆ ಬೆಂಚಿನ, ಕಾಣ್ತಾ ಇದೆಯಲ್ಲ, ಬೆಂಚಿನ ಮೇಲ್ಗಡೆ ಇದೆ. ಸುಂದರವಾಗಿ ಕಟ್ ಮಾಡಿದ್ದಾರೆ ನೋಡಿ. ಈ ಬೆಂಚಲ್ಲಿ 4 ಕಡೆಯಲ್ಲಿ ಈ ಥರ ಗುಳಿ ಇದೆ. ಹಿಂದೆ ಇದನ್ನ ಏನಕ್ಕೆ ಉಪಯೋಗಿಸ್ತಾ ಇದ್ರು ಅಂತ ಗೊತ್ತಿಲ್ಲ. ಮುಂದೆ ಒಂದು ಚಿಕ್ಕದಾದ ಹೋಮಕುಂಡ ಇದೆ. ಪೂಜೆ ಎಲ್ಲ ನಡೆಯುತ್ತೆ ಅನ್ಸುತ್ತೆ ಇಲ್ಲಿ. ಚಿಕ್ಕದಾದ ಒಂದು ಸುಂದರವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಪ್ರಶಾಂತತೆ ಇದೆ ಮತ್ತು ಕೂಲ್ ವಾತಾವರಣ ಇದೆ. ಇದು ಬಾಗಿಲಿನ ಸುತ್ತ ಚಿಕ್ಕದಾಗಿ ಸುಂದರವಾಗಿ ಕೆತ್ತನೆ ಕೆಲಸ ಮಾಡಿದ್ದಾರೆ. ಕಾಣ್ತಾ ಇದೆಯಲ್ಲ, ಅಷ್ಟು ಚಿಕ್ಕದಾಗಿ ಡ್ರಾಯಿಂಗಲ್ಲಿ ಬರೆದ ಹಾಗಿದೆ. ಪಕ್ಕಕ್ಕೆ ಬಾಗಿಲಿನ 2 ಬದಿಯಲ್ಲಿ ಜಯ ವಿಜಯ ಅನಿಸುತ್ತೆ 2 ದೇವತೆಗಳನ್ನು ಕೆತ್ತಿದ್ದಾರೆ. ಮೇಲೆ ನೋಡ್ತಾ ಇದ್ದೀರಲ್ಲ, ಇದಕ್ಕೂ ಸಿಲ್ವರ್ ಪೇಂಟ್ ಹೊಡೆದು ಅದರ ಚಂದನ ಹಾಳು ಮಾಡಿದ್ದಾರೆ ಅನಿಸುತ್ತೆ.
ನ್ಯಾಚುರಲ್ ಇದ್ದಿದ್ರೆ ಕಲರು ಇನ್ನೂ ಬ್ಯೂಟಿಫುಲ್ ದೇವಸ್ಥಾನ ಆಗಿರ್ತಿತ್ತು. ನೋಡಿ ಎಷ್ಟು ಚಿಕ್ಕದಾಗಿ ಕೆತ್ತಿದ್ದಾರೆ ಅಂತ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದ ಮೇಲೂ ಪ್ಲೇನ್ ಆಗಿರೋದನ್ನೇ ನೋಡಿದ್ದು ನಾನು. ಇಲ್ಲಿ ಅಷ್ಟು ಚಿಕ್ಕದಾಗಿ ಅದನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ. ನೀಟಾಗಿ ನೋಡೋಕ್ಕಾಗ್ತಾ ಇಲ್ಲ, ಪೇಂಟಿನ ಪ್ರಭಾವದಿಂದ ಅನಿಸುತ್ತೆ. ಸಿಲ್ವರ್ ಪೇಂಟ್ ಅನಿಸುತ್ತೆ ಇದ್ರ ಮೇಲೆ. ಇದು ದೇವಸ್ಥಾನದ ಹಿಂಭಾಗ. ಇಲ್ಲಿ ಯಾವುದೇ ಪೇಂಟ್ ಇಲ್ಲದೆ ಕ್ಲೀನಾಗಿ ಕಾಣುತ್ತೆ ನೋಡಿ, ಕಲ್ಲಿನ ದೇವಸ್ಥಾನ ಅಂತ. ಮೇಲೆ ಶಿಖರದ ಕೆಳಗೆ ಕಲ್ಲಲ್ಲೇ ದೇವತೆಗಳನ್ನೆಲ್ಲ ಕೆತ್ತಿದ್ದಾರೆ. ನೀಟಾಗಿ ಕಾಣ್ತಾ ಇದೆ ನೋಡಿ. ಇಷ್ಟಾದಮೇಲೆ ನಾವು ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕಿ, ಇದು ಗರ್ಭಗುಡಿ, ಪ್ರದಕ್ಷಿಣೆ ಮಾಡಿ ವಾಪಸ್ ಆದ್ವಿ. ಸುಂದರವಾದ ಒಂದು ಟೆಂಪಲ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.